ಕನ್ನಡ ಇಂಡಸ್ಟ್ರಿಯಲ್ಲಿ ಯಾಕೋ ಅಷ್ಟು ಇದು ಬರಲ್ಲ, ಕ್ವಾಲಿಟಿ, ಅದು ತಪ್ಪು. ಎಷ್ಟೋ ಜನ ಏನು ಮಾಡ್ತಾರೆ ಸರ್, ಒಂದು ಜೋಶಿಗೆ ಕಾಣಲಿಕ್ಕೆ ನಮ್ಗೆ ಅಲೆಕ್ಸಾ ಕ್ಯಾಮ್ರಾ ಇದ್ರೆ ನಮ್ ದೊಡ್ಡ ಸಿನಿಮಾ ಅಪ್ಪ ಅಂತ ಹೇಳಿ ಆ ತೋರಿಕೆಗೆ ಸಿನಿಮಾ ಮಾಡ್ತಾರೆ. ಯಾಕೆ ಫುಲ್ ಫ್ರೇಮ್ ಕ್ಯಾಮ್ರಾ ಈಗ ಜಾಸ್ತಿ ಪಿಕಪ್ ತಗೊಳ್ತು, ಯಾಕೆ ರನ್ನಿಂಗ್ ಇದೆ ಅಂದರೆ ವೆಬ್ ಸೀರೀಸ್ ನೋಡೋರು ಜಾಸ್ತಿ ಆಗ್ಬಿಟ್ಟು ಏನೋ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿ ಯಾವುದೋ ಕ್ಯಾಮ್ರಾ ಬಳಸಿ ಇದು ಮಾಡಿ ಆಮೇಲೆ ಕೊನೆಗೆ ಅದು ನಮ್ಮ ಇಂಡಸ್ಟ್ರಿ ಕೆಟ್ಟ ಹೆಸರು ಸರ್. ಸಿನಿಮಾ ಅಂತ ಮಾಡಿದಾಗ ಒಂದು ಲೆವೆಲ್ ಕ್ವಾಲಿಟಿ ಇರಬೇಕು. ಜನ ಯಾಕಂದ್ರೆ ₹100 ಕೊಡ್ತಾರೆ ಅಂದಾಗ ಅವ್ರಿಗೆ ಒಂದು ಬೇಸಿಕ್ ಆದರೂ ಕೊಡಬೇಕು. ಇವ್ರು ಮಾಡೋ ತಪ್ಪಿಗೆ ಕ್ವಾಲಿಟಿ ಸಿನಿಮಾ ಬರದೇ ಇರೋದು ಇಂಡಸ್ಟ್ರಿ ಬೈತಾರೆ. ಹೌದು, ಅದು ತುಂಬ ತಪ್ಪು. ಈ ಥರ ಟೆಕ್ನಿಷಿಯನ್ ಯಾರು ಇಂಟರ್ವ್ಯೂ ಮಾಡಲ್ಲ, ಬರೀ ಸ್ಟಾರ್ಸ್ ಮಾಡ್ತಾರೆ, ಇದು ಮಾಡ್ತಾರೆ. ಅದಕ್ಕೆ Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖಿ ಭವ. ಪುರೋಹಿತ್ ಫಿಲಮ್ಸ್ನ ಸಚಿನ್ ಪುರೋಹಿತ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸರ್. ಸಚಿನ್ ಪುರೋಹಿತ್ ಅನ್ನೋದಕ್ಕಿಂತ ಮುಂಚೆ ನಮಗೆ ಜ್ಞಾಪಕ ಆಗೋದು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಈ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಒಂದು ದೊಡ್ಡ ಹೆಸರು ಅಂದರೆ ರಾಮ್ ಪುರೋಹಿತ್, ನಿಮ್ಮ ತಂದೆ ಹೆಸರು. ಯಾಕೆಂದರೆ ನಾವೆಲ್ಲ ಅವ್ರ ಜೊತೆ ಅವ್ರ ಹತ್ರ ಕ್ಯಾಮ್ರಾಸ್ ತೊಗೊಳೋದಾಗಲಿ ರೆಂಟಲ್ಸ್ಗೆ ಎಲ್ಲ ಮಾಡ್ತಿದ್ವಿ. ಈಗ ಆ ಬಿಸ್ನೆಸ್ನ ನೀವು ಟೇಕ್ ಓವರ್ ಮಾಡಿದ್ದೀರಾ. ಇದು ಉದ್ದೇಶ ಏನು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರೆದಿರೋದು ಅಂತಂದರೆ, ಈ ಕಾರ್ಯಕ್ರಮದ ಹೆಸರೇ ಅನ್ನದಾತ ಸುಖೀಭವ. ಅಣ್ಣವ್ರು ಹೇಳ್ದಂಗೆ ನಿರ್ಮಾಪಕರು ಅನ್ನದಾತರು ಅಂತ. ಸೊ ನಿರ್ಮಾಪಕರಿಗೆ ಒಂದು ಹೆಲ್ಪ್ ಆಗಲಿ, ಅಥವಾ ಟೆಕ್ನಿಕಲ್ ಪೀಪಲ್ ಯಾರಿದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ, ಅಥವಾ ಹೊಸಬ್ರು ಯಾರು ಚಿತ್ರರಂಗಕ್ಕೆ ಬರ್ತಾ ಇದ್ದಾರೋ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋದೇ ಈ ಕಾರ್ಯಕ್ರಮ. ಸೊ ಕ್ಯಾಮ್ರಾಸ್ ಆ್ಯಂಡ್ ಲೆನ್ಸಸ್ನ ನೀವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ರೆಂಟಲ್ ಬೇಸಿಸಲ್ಲಿ ಕೊಡ್ತೀರಾ. ಸೊ ಅದರ ಐಡಿಯಾನ ನಮ್ಮ ವೀಕ್ಷಕರಿಗೆ ಕೊಡೋಣ ಅಂಥೇಳಿ ಇವತ್ತು ನಿಮ್ಮನ್ನು ಇಲ್ಲಿಗೆ ಆಹ್ವಾನ ಮಾಡಿದ್ದೀವಿ. ಚೆನ್ನಾಗಿದೆ ಸರ್, ಆ್ಯಕ್ಚುಲಿ ಒಳ್ಳೆ ಕಾನ್ಸೆಪ್ಟು. ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ಥರ ಭಾಳ ರೇರ್ ಪರ್ಸನ್ ನೋಡಿ, ಒಂದು ಫ್ರೀಯಾಗಿ ಒಬ್ಬರಿಗೆ ಒಂದು ಎಜುಕೇಟ್ ಮಾಡೋದು ಇದೆಯಲ್ಲ ಸಿನಿಮಾ ಬಗ್ಗೆ, ಅದೊಂದು ನನಗೆ ನಾನು ಫಸ್ಟ್ ಲಕ್ಕಿ ಅನಿಸುತ್ತೆ. ಈ ಥರ ಟೆಕ್ನಿಷಿಯನ್ ಯಾರು ಇಂಟರ್ವ್ಯೂ ಮಾಡಲ್ಲ, ಬರೀ ಸ್ಟಾರ್ಸ್ ಮಾಡ್ತಾರೆ, ಇದು ಮಾಡ್ತಾರೆ ಅದಕ್ಕೆ. ಬಟ್ ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ತಂದೆ ಬಗ್ಗೆ ಹೇಳಿದ್ರಿ, ವೆರಿ ಸ್ಟ್ರಗ್ಲಿಸ್ಟ್ ಸರ್, ರಾಮ್ ಪುರೋಹಿತ್ ಅಂತೇಳಿ. ಹೌದು, ಹುಟ್ಟಿದ್ದು ಬಾಗಲಕೋಟೆ, ಅಲ್ಲೇ ಹುಟ್ಟಿ ಬೆಳೆದಿದ್ದು. ನಂದು ಯಾವಾಗ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು ಬೆಂಗಳೂರಿಗೆ ಬಂದು ಈ ಒಂದು ಅವ್ರಿಗೆ ಸಿನಿಮಾ ಟಚ್ ಇದ್ದೇ ಇತ್ತು. ಸೊ ಒನ್ ಟೈಮಲ್ಲಿ ಸುಮ್ಮನೆ ಶೂಟಿಂಗಲ್ಲಿ ಯಾವಾಗಲೂ ಓಡಾಡ್ಕೊಂಡಿರೋರು, ಸ್ವಲ್ಪ ಅವ್ರಿಗೆ ಹವ್ಯಾಸ ಜಾಸ್ತಿ, ಸಿನಿಮಾ ಅಂದರೆ ಭಾಳ ಹುಚ್ಚು. ಆವಾಗ ಒಂದು ಕ್ಯಾಮ್ರಾ ಶೂಟ್ ಮಾಡ್ಬೇಕಾದ್ರೆ ಕೇಳಿದರು, ಕ್ಯಾಮ್ರಾ ಎಷ್ಟಾಗತ್ತೆ ಏನು ಅಂತ. ಜಸ್ಟ್ ಕೇಳಿದವ್ರು ಸರ್, ನಮ್ಮಪ್ಪ ಈಸ್ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ಕೇಳಿದಾಗ ಅವಾಗ ಅವ್ರು ಹೇಳಿದರು 1.5 ಕೋಟಿ ಆಗುತ್ತೆ. ಅಷ್ಟೊಂದು ಬಾಡಿಗೆ ಎಷ್ಟು ನಿಮಗೆ? 35-40 ಸಾವಿರ ಪರ್ ಡೇ. ಸೊ ಹುಡುಗರದೆಲ್ಲ ಒಂದು 5 ಸಾವಿರ ಹೋಗುತ್ತೆ, ಉಳಿಯೋದು ಒಂದು 30-35 ಸಾವಿರ ಉಳಿಯುತ್ತೆ. ಪರವಾಗಿಲ್ಲ. ಹಂಗಂದರೆ ನಮ್ಮಪ್ಪ ಎಲ್ಲ ನೋಡಿ ಯೋಚನೆ ಮಾಡಿಸಿ ವಿದಿನ್ 1 ವೀಕ್ ಸರ್ USA ಇಂಪೋರ್ಟ್ ಮಾಡ್ಕೊಂಡ್ಬಿಟ್ರು. ಅಪ್ಪಂದು ಲೈಸೆನ್ಸ್ ಇತ್ತು, ಇಂಪೋರ್ಟ್ ಎಕ್ಸ್ಪೋರ್ಟ್, ಅದು ಮಾಡ್ಕೊಂಡ್ರು. ತಂದೆ ಬಿಟ್ಟರು. ಅವ್ರು ಶಾಕ್, ಅವರು ಸುಮ್ಮನೆ ಏನೋ ಕೇಳ್ತಾ ಇರಬೇಕು ಅಂತ ಹಿಂಗೆ ಸೊ ಹಾಕ್ಕೊಂಡ್ರು. ಆಮೇಲೆ ಬಂದು ಒಂದೊಂದಾಗಿ ಸ್ಟಾರ್ಟ್ ಆಯಿತು ಸರ್. ಫಸ್ಟ್ ಡಿಜಿಟಲ್ ಬಂದಿದ್ದು ಜಸ್ಟ್ ಹಿಂಗೆ ಅವಾಗ 2012 ಆ ಟೈಮಲ್ಲಿ ನೆಗೆಟಿವ್ ಕಂಪ್ಲೀಟ್ ಆಯ್ತು. ಹೌದು, ಅವಾಗ ಡಿಜಿಟಲ್ ಎಂಟ್ರಿ. ಅವಾಗ ರೆಡ್ MX ಅಂತ ಕ್ಯಾಮ್ರಾ, ಅದು ಹ್ಯಾರಿ 435 ಹೋಯ್ತು ನೆಗೆಟಿವ್. ಆಮೇಲೆ ಹ್ಯಾರಿದವರು ಸ್ವಲ್ಪ ಡಿಜಿಟಲ್ ಆಗ್ತಾ ಇದ್ರು. ಅಷ್ಟೊತ್ತಿಗೆ ರೆಡ್ ಅಂತ ಬಂದ್ಬಿಟ್ಟು. ಹೌದು ಡಿಜಿಟಲ್ ರೆಡ್ ಕಂಪ್ನಿಯವರು ಯಾವಾಗ ಡಿಜಿಟಲ್ ಬಂತು, ರೇಟು ಕಡಿಮೆ ಆಯಿತು. ಅವಾಗೆಲ್ಲ ಮೆಮರಿ ಕಾರ್ಡ್ ಬಂತು. ಕರೆಕ್ಟ್. ಹಿಂಗಿದ್ದಾಗ ಪ್ರೊಡ್ಯೂಸರ್ಗೆ ಕಾಸ್ಟ್ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಕರೆಕ್ಟ್. ಸೊ ಎಲ್ಲರೂ ಏನಂದ್ಬಿಟ್ರು, ಅಯ್ಯೋ ಮುಗೀತು ಡಿಜಿಟಲ್ ಬಂದಮೇಲೆ ಈಗೆಲ್ಲ ವಿಡಿಯೋ ಶೂಟಿಂಗ್, ಮದುವೆ ಶೂಟಿಂಗ್ ಥರ ಆಗ್ಬಿಡ್ತು. ಇನ್ನೆಲ್ಲ ಯಾವಾಗಲೂ ಹಂಗೆ ಒಂದು ಏನೇ ಚೇಂಜ್ ಓವರ್ ಬಂದಮೇಲೆ ಮುಗೀತಿಲ್ಲ, ಇನ್ನು ಮುಗೀತು, ಇನ್ನಿ ಮುಗೀತು ಅಂತ. ಸೊ ನೋಡಿ ಡಿಮಾನಿಟೈಸೇಷನ್ ಆದಮೇಲೆ ಇನ್ನು ಮುಗೀತು. ಬಟ್ ಅದು ಪ್ಲಸ್ ಇರುತ್ತೆ, ಆಗಲೇಬೇಕು, ಬದಲಾವಣೆನೇ ಜಗದಲ್ಲಿ. ಹೌದು ಹೌದು. ಸೊ ಈಗ 12 ಏನು MX ಅಂತ ಬಂತು, ಆ 1 ಕ್ಯಾಮ್ರಾದಿಂದ ಇವತ್ತು 6 ಕ್ಯಾಮ್ರಾ ಮಾಡಿದ್ದು. ವೆರಿ ನೈಸ್, ವೆರಿ ನೈಸ್. ಸೊ ಅದೇ ದುಡ್ಡು ಅವ್ರಿಗೆ ಹಾಕಿ. ಸೊ ಹಾಕ್ಬೇಕಾದ್ರೆ ತುಂಬಾ ಸಡನ್ಲಿ ಆಗಿಲ್ಲ. ನಮ್ಮ ತಂದೆ ಏನ್ ಅನ್ಕೊಂಡು, ಬರೀ ಫಸ್ಟ್ ಕ್ಯಾಮ್ರಾ ಅಂದ ತಕ್ಷಣ ಬ್ರೈನ್ ಅಂತ ಬರುತ್ತೆ, ಬರೀ ಬಾಡಿ ಅಷ್ಟೇ. ಸೊ ಅವ್ರು ಸಜೆಸ್ಟ್ ಮಾಡಿದ್ದು ಕ್ಯಾಮ್ರಾ ಹಾಕೊಂಡ್ಬಿಡಿ ಅಂತ. ಕ್ಯಾಮ್ರಾ ಹಾಕೊಂಡ್ಮೇಲೆ ಆಮೇಲೆ ಗೊತ್ತಾಯ್ತು ಲೆನ್ಸಿಗೆ ಮತ್ತೆ 50 ಲಕ್ಷ. ಅವಾಗ ಅಲ್ಟ್ರಾ ಪ್ರೈಮ್ ಅಂತ. ಆಮೇಲೆ ನಮ್ಮಪ್ಪ ಶಾಕು, ಏನಪ್ಪ ಈಗಾರ ಜಸ್ಟ್ ದುಡ್ಡು ಹಾಕಿದ್ದೀನಿ, ಮತ್ತೆ ಅದು ಬೇಕೇ ಬೇಕು ಅಂತಾರೆ. ಆವಾಗ ಸ್ವಲ್ಪ
ಟೈಮ್ ಬೀಯಿಂಗ್ ಬೇರೆಯವ್ರ ಹತ್ರ ರೆಂಟ್ ಇಸ್ಕೊಂಡು ನಾವು ನಡೆಸ್ತಾ ಇದ್ವಿ. ಮಾಡ್ಕೊಂಡು ಎಲ್ಲ ಇನ್ವೆಸ್ಟ್ ಆಯಿತು, ಒಳ್ಳೆ ಸೆಟಪ್ ಆಯಿತು. ಆಮೇಲೆ ನಮ್ಮ ತಂದೆ ಯಾವಾಗಲೂ ಕಡಿಮೆ ರೇಟಲ್ಲೇ ಕೊಡೋ ಕ್ಯಾಮ್ರಾ. ಅದ ಬಿಸ್ನೆಸ್, ಅದೇ ಟೆಕ್ನಿಕ್. ಯಾವಾಗ ಎಲ್ಲಿ ಕಡಿಮೆ ಇರುತ್ತೆ ಜನ ಅಲ್ಲೇ ಬರೋದು. ಮಾಡ್ತಾ ಸೊ ಎಲ್ಲರೂ ಈಗೇನಂದ್ರೆ ಸರ್, ಈಗ ಪ್ರೆಸೆಂಟ್ ಎಷ್ಟು ಚೇಂಜ್ ಆಗಿದೆ ಅಂದ್ರೆ ಡಿಜಿಟಲೈಸ್ ಆಗಿದ್ದು 2012 ಅನ್ಕೊಂಡ್ರೆ ಇವಾಗ 25 ಒಂದು 12 ವರ್ಷ 13 ವರ್ಷ ಒಳಗಡೆ ತುಂಬಾ ಚೇಂಜಸ್ ಆಗ್ಬಿಡ್ತು. ಹೌದು. ಈಗ ನೋಡಿ, ಅವಾಗ MX ಇದ್ದಿದ್ದು ಇವಾಗ ಅದು ಶೋಕೇಸ್ ಅಲ್ಲಿ ಇಡುವಂತ. ಹೌದು. ಸೊ ಯಾಕಂದ್ರೆ ಆ ಸ್ಪೀಡು, ಹೌದು, ಇದು ಕ್ವಾಲಿಟಿ. ಹೌದು. ಸೊ ಅವಾಗೆಲ್ಲ ಈಗೆಲ್ಲ 8K ಬಂದಿದೆ ರೆಸಲ್ಯೂಷನ್. ಅವಾಗ 4K ಅಂದ್ರೆ ಬಿಟ್ ರೇಟ್ ಕಮ್ಮಿ. ಈಗ ಫುಲ್ ಫ್ರೇಮ್ ಅಂತ ಬಂದಿದೆ ಕ್ಯಾಮ್ರಾ. ಅವಾಗೆಲ್ಲ ಹಾಫ್ ಫ್ರೇಮ್ ಇತ್ತು. ಈಗ ಜಸ್ಟ್ 2018 ವರೆಗೂ ನಡೀತು ಹಾಫ್ ಫ್ರೇಮ್. ಅದಾದ್ಮೇಲೆ ಎಲ್ಲ ಫುಲ್ ಫ್ರೇಮ್ ಲೆನ್ಸ್ಗಳು ಕ್ಯಾಮ್ರಾಗಳು ಬರಕ್ ಸ್ಟಾರ್ಟ್ ಆಯ್ತು. ಸೊ ಈಗ ಹೆಂಗಾಗಿದೆ ಅಂತಂದ್ರೆ ಕಾಂಪಿಟೇಷನ್ ಜಾಸ್ತಿ ಸರ್. ಅವಾಗೆಲ್ಲ ಏನಂದ್ರೆ ಆರಿದವನು ವರ್ಷಕ್ಕೆ ಒಂದು ಕ್ಯಾಮ್ರಾ ಬಿಡ್ತಾ ಇದ್ದ. ಹೌದು. ಆರಿಯಲ್ ಎಕ್ಸಾ, ಅವಾಗ XT XR ಅಂತ ಬಿಟ್ಟ, XT ಪ್ಲಸ್, SXT ಇವಾಗ ಬಂದಿರೋ. ಅದಾದ್ಮೇಲೆ LF ಅಂತ ಬಂತು ಫುಲ್ ಫ್ರೇಮ್. ಈಗ SXT ಪ್ಲಸ್ ವರೆಗೂ ಹಾಫ್ ಫ್ರೇಮ್ ಕ್ಯಾಮ್ರಾ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಅಲ್ಲಿವರೆಗೂ ಹಾಫ್ ಫ್ರೇಮ್ ಕ್ಯಾಮ್ರಾ ಅಂದ್ರೆ ಜಸ್ಟ್ ಸ್ಕೋಪ್ ಬರುತ್ತೆ. ಯಾಕೆ ಫುಲ್ ಫ್ರೇಮ್ ಕ್ಯಾಮ್ರಾ ಈಗ ಜಾಸ್ತಿ ಪಿಕಪ್ ತಗೊಂಡು ಯಾಕೆ ರನ್ನಿಂಗ್ ಇದೆ ಅಂದ್ರೆ ವೆಬ್ ಸೀರೀಸ್ ನೋಡೋರು ಜಾಸ್ತಿ ಆಗ್ಬಿಟ್ರು ಸರ್. ಯಾಕಂದ್ರೆ ಟಿವಿಯಲ್ಲೇ ನೋಡೋ, ಈಗೆಲ್ಲ ಥಿಯೇಟರ್ಗೆ ಹೋಗಿ ನೋಡೋ ಸ್ವಲ್ಪ ಕಡಿಮೆ ಆಗಿದೆ. ಸೊ ಥಿಯೇಟರ್ ವರ್ಗಿರೋವಾಗ ಹಾಫ್ ಫ್ರೇಮ್ ಕ್ಯಾಮ್ರಾಸ್ ಎಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಯ್ತು. ಒಳ್ಳೆ ದುಡ್ಕೊಂಡ್ವಿ, ಅನ್ನ ತಿಂದ್ವಿ. ಇವತ್ತು ಅದೇ ಕ್ಯಾಮ್ರಾನೇ ಇವತ್ತು ಕ್ಯಾಮ್ರಾಗಳು ಹಾಕಿದ್ರು. ಹೌದು. ಬಟ್ ಈಗ ಫುಲ್ ಫ್ರೇಮ್ ಅಂತ ಬಂದಾಗ ಮತ್ತೆ ನಾವು ಅಪ್ಡೇಟ್ ಆಗ್ಲೇಬೇಕಾಗತ್ತೆ. 100% ಆಗ್ಲೇಬೇಕಾಗುತ್ತೆ. ಎಷ್ಟೋ ಜನ ಈಗ ಏನಂದ್ರೆ ಅದೇ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ. ಇಲ್ಲ ಸಿನಿಮಾ ಇಲ್ಲ ನಮ್ಗೆ ಸಿಗ್ತಾ ಇಲ್ಲ. ಯಾವತ್ತು ನಾವು ಎಷ್ಟು ಲೇಟೆಸ್ಟ್ ಆಗಿರ್ತೀವೋ, ಅಪ್ಡೇಟೆಡ್ ಇರ್ತೀವೋ, ಜನನು ಇದ್ದೇ ಇರುತ್ತೆ, ಕಿಂಗ್ಸ್ ಬಂದೇ ಬರುತ್ತೆ. ಸೊ ಈಗ ನೋಡಿ, ಬಿಗಿನಿಂಗ್ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಫುಲ್ ಫ್ರೇಮ್ ಕ್ಯಾಮ್ರಾ ಅಂತ ಬಂದ್ರೆ ಸೋನಿ FX3 ಅಂತ ಇದೆ ಸರ್. ಹೌದು. ಬೇಸಿಕ್ ಒಂದು ಲೋ ಬಜೆಟ್, ಲೋಗಿಂತ ಲೋ ಬಜೆಟ್. ಕೆಲವೊಬ್ರು ಅಂತಾರೆ ಐಫೋನ್ ಅಲ್ಲೂ ಸಿನಿಮಾ ಮಾಡ್ಬೋದಾ? ತಪ್ಪು ಸರ್, ಯಾವತ್ತು ಹೇಳ್ತೀನಿ. ಅದಕ್ಕೆ ಅಂತ ಒಂದು ನಿಯಮ ಇರುತ್ತೆ. ಏನು ಈಗ ಸೈಕಲ್ ಅಲ್ಲಿ ಊರ್ಗ ಹೋಗ್ಬೋದು, ಬಟ್ ಆ ಸ್ಪೀಡು, ಆ ಟೈಮ್ ಎಷ್ಟು ಹಂಗಲ್ಲ. ಈಗ ಒಂದು ಸಿನಿಮಾ ಅಂತ ಮಾಡಿದಾಗ ಒಂದ್ ಲೆವೆಲ್ ಕ್ವಾಲಿಟಿ ಇರಬೇಕು. ಜನ ಯಾಕಂದ್ರೆ ₹100 ಕೊಡ್ತಾರೆ ಅಂದಾಗ ಅವ್ರಿಗೆ ಆ ಒಂದು ಬೇಸಿಕ್ ಆದ್ರೂ ಕೊಡ್ಬೇಕು. ಸೊ FX3 ಆದ್ರೆ ನಮಗೆ ಕಡಿಮೆ ರೇಟು, ಒಂದು ವಿದಿನ್ ಒಂದು 8 to 10,000 ಒಳಗಡೆ ನಮಗೆ ಇದು ಸಿಗ್ಬಿಡುತ್ತೆ. ಪರ್ ಡೇ 8 to 10,000 ಅಲ್ಲಿ ಆ ಸೆಟಪ್ ನಮಗೆ ಸಿಗುತ್ತೆ. ಅದ್ರ ಶೂಟ್ ಮಾಡ್ಬೋದು. ಈಗ ರೆಡ್ ಅಂತ ಹೋದಾಗ ಒಂದು 15,000 20,000 ಆಗುತ್ತೆ ರೆಡ್. ಈಗ ಆಕ್ಚುಲಿ ರೆಡ್ ಜೆಮಿನಿ ಅಂತ ಇತ್ತು ಸರ್. ಜೆಮಿನಿ, ಡ್ರ್ಯಾಗನ್ ಬಂತು, ಹೀಲಿಯಂ ಅಂತ ಬಂತು, ಜೆಮಿನಿ ಸುಮಾರು ಸೀರೀಸ್ ಬಂದೋಯ್ತು. ಅದು ಲಾಸ್ಟ್ ಏನಂದ್ರೆ ಹಾಫ್ ಫ್ರೇಮ್ ಅಲ್ಲಿ ಜೆಮಿನಿ ಇಸ್ ದ ಲಾಸ್ಟ್ ಹಾಫ್ ಫ್ರೇಮ್. ಈಗ ರ್ಯಾಪ್ಟರ್ ಅಂತ ಬಂದಿದೆ, ಫುಲ್ ಫ್ರೇಮ್ ಬಿಟ್ಟಿದ್ದಾನೆ. ಸೊ ಈಗ ನೋಡಿ, ಅಲ್ಲಿವರೆಗೂ ರೆಡ್ ತುಂಬಾ ಪಿಕಪ್ ಚೆನ್ನಾಗಿ ಓಡ್ತಾ ಇತ್ತು. ಆ್ಯರಿ ಕಾಂಪೀಟ್ ಮಾಡ್ತಾ ಇತ್ತು. ಆ್ಯರಿದವರು ತುಂಬಾ, ಈಗ ರಾಜ್ಕುಮಾರ್ ಅವ್ರು ತೆಗಿತಿದ್ರಲ್ಲ, ಅವಾಗಿಂದಾನೇ ಇದಾರೆ ರೆಡ್ ಬಂದವ್ರು ಇವಾಗ. ಹೌದು. ಸೊ ಅಷ್ಟು ಹಳೆ ಕಂಪ್ನಿ ಒಂದು ರೆಡ್ ಅನ್ನೋ ಕಂಪ್ನಿ ಬೀಟ್ ಮಾಡ್ಬಿಡ್ತು ಡಿಜಿಟಲೈಸ್ ಆದ್ಮೇಲೆ. ಸೊ ಈಗ ಕ್ಯಾಮ್ರಾದ್ದು ಅಷ್ಟು ಆ್ಯರಿ ಹಳೆ ಕಂಪ್ನಿ ಇರೋದ್ರಿಂದ ಅವ್ರಿಗೆ ಗೊತ್ತು ಕ್ಯಾಮ್ರಾದಲ್ಲೇ ನಾವ್ ಏನ್ ಸ್ಪೆಷಾಲಿಟಿ ಇಟ್ರೆ ನಮ್ದು ಅದೇ ಐಫೋನ್ ತರ ಅದು ಕರೆಕ್ಟ್. ಸೊ ಹಿಂಗಿದ್ದಾಗ ಅವರು ಅದರಲ್ಲಿ ಚೇಂಜಸ್ ಮಾಡಿ ಒಳ್ಳೆ ಕ್ವಾಲಿಟಿ ಕೊಟ್ಟು ಇವತ್ತು ಆ್ಯರಿನ್ ಬೀಟ್ ಮಾಡಕ್ ಆಗೇ ಇಲ್ಲ. ಸೊ ನಾನೇನಂತೀನಿ, ಈಗ ಸೋನಿ ಇದ್ದವ್ರಂದ್ರೆ ಲೋ ಬಜೆಟ್ ಇದಕ್ಕೆಲ್ಲ ನೀವು ಯೂಸ್ ಮಾಡ್ಬೋದು ಸೋನಿ FX3. ಅದ್ರ ನೆಕ್ಸ್ಟ್ ವರ್ಷನ್ ಬಂದ್ರೆ ರ್ಯಾಪ್ಟರ್ ಫುಲ್ ಫ್ರೇಮ್ ಕ್ಯಾಮ್ರಾ ಬಂದು ರೆಡ್ ರ್ಯಾಪ್ಟರ್ ಸ್ಪೆಷಾಲಿಟಿ ಏನಂದ್ರೆ ಸರ್, ಹೈ ಸ್ಪೀಡ್ ಶಾರ್ಟ್ಸ್ ತೆಗಿಬಹುದು. ಎಷ್ಟೋ ಜನಕ್ಕೆ ಏನಂದ್ರೆ ಹೈ ಸ್ಪೀಡ್ ಸಿಗ್ತಾ ಇಲ್ಲ. ಫ್ಯಾಂಟಮ್ ಅಂತ ತರಿಸೋರು ಈಗಲೂ ತರಿಸ್ತಾರೆ ಫ್ಯಾಂಟಮ್. ಅದು ಬರೀ 10 ಸೆಕೆಂಡ್ ಮಾತ್ರ ರೆಕಾರ್ಡ್ ಆಗೋದು. ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಫ್ಯಾಂಟಮ್ ಕ್ಯಾಮ್ರಾನ ನಾವು ನಾರ್ಮಲ್ ಆಗಿ ಡೈಲಾಗ್ ಶೂಟ್ ಮಾಡಕ್ ಆಗಲ್ಲ, ಡೈಲಾಗ್ ಬರಲ್ಲ. ಯಾಕಂದ್ರೆ ಸ್ಲೋ ಮೋಷನ್ ಅದು ಸ್ಪೆಷಾಲಿಟಿ. ಈ ವರ್ಲ್ಡ್ ಒಂದು ಹೈ ಸ್ಪೀಡ್ ಅನ್ನು ತಗೊಂಡೆ, ವರ್ಲ್ಡ್ ಆಕ್ಚುಲಿ ರಾಂಗ್ ಸರ್. ಈಗ ನೆಗೆಟಿವ್ ಇದ್ದಾಗ ಹೈ ಸ್ಪೀಡ್ ಅಂತ ಇತ್ತು, ಈಗ ಸ್ಲೋ ಮೋಷನ್ ಅಂತ ಇದೆ. ಅವ ಹೈ ಸ್ಪೀಡ್ ಯಾಕಂದ್ರೆ ರೀಲ್ ಅಷ್ಟು ಸುತ್ತ ಇತ್ತು. ಸ್ಲೋ ಮೋಷನ್ ಆಗ್ಬೇಕಂದ್ರೆ ರೀಲ್ ಸುತ್ತ ಅದು ಹೈ ಸ್ಪೀಡ್ ಆಗಿ ಸುತ್ತಿದ್ರೆ ಸ್ಲೋ ಮೋಷನ್ ಬರೋದು. ಅದು ಮುಂಚೆಯಿಂದ ಅದು ಬಂದ್ಬಿಟ್ಟಿದೆ. ಅದಕ್ಕೆ ನಮ್ಗೆ ಗೊತ್ತಾಗುತ್ತೆ, ಜನರಿಗೆ ಗೊತ್ತಾಗ. ಈಗಿನ ನಾವು ಡಿಜಿಟಲೈಸ್ ಆದ್ಮೇಲೆ ಸ್ಲೋ ಮೋಷನ್ ಅಂತಾನೆ ಕರಿಬೇಕು. ಸ್ಲೋ ಮೋಷನ್ ಕ್ಯಾಮ್ರಾದಲ್ಲಿ ಫ್ಯಾಂಟಮ್ ಅದು 10 seconds ಮಾತ್ರ ರೆಕಾರ್ಡ್ ಆಗೋದು ಸರ್. ಒನ್ ಪರ್ ಡೇ ಅದೇನಿಲ್ಲ ಅಂದ್ರೆ 60 to 70,000 ಬಾಡಿಗೆ. ಅವಾಗೆಲ್ಲ 1 ಲಕ್ಷ ಇತ್ತು, ಈಗಿಲ್ಲ. ಅದು 10 seconds ಬರೀ. ಈಗೆಲ್ಲ ಫೈಟ್ಗೆ ಅಷ್ಟೇ ಯೂಸ್ ಮಾಡ್ತಾರೆ ಸರ್ ಜಾಸ್ತಿ, ಯಾಕಂದ್ರೆ ಕಾಸ್ಟ್ ಜಾಸ್ತಿ. ಅದು ಫೈಟ್ ಇಂದ ಬಿಸ್ನೆಸ್ ಇದೆ ಅಂತ ಹೇಳಿ ಫೈಟ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಈಗ ಒಂದು ಪಂಚ್ ಹೊಡೆದಾದ್ರೆ ಅವ್ನು ಬೀಳೋವರೆಗೆ ಅಷ್ಟೇ ಶಾರ್ಟ್, ಅದ್ರ ಮೇಲೆ ರೆಕಾರ್ಡ್ ಆಗಲ್ಲ ಅಷ್ಟೇ. ಸೊ ಅದನ್ನೆಲ್ಲ ಜೋಡಿಸಿ ಒಂದು ಫೈಟ್ ಸೀಕ್ವೆನ್ಸ್ ರೆಡಿ ಮಾಡ್ತಾರೆ. ಸೊ ಇಲ್ಲೇನಾಗ್ಬಿಡ್ತು, ಇವನ್ ರೆಡ್ ಈಗ ನಾನು ಈಗ ಬರೀ ಇದು ಆ್ಯರಿದವರು, ಈಗ ನಮ್ಮ ಮೀರೆಲ್ಲ ಆ್ಯರಿದೆ ಇದೆ.
ಈಗ ನಮಗ್ ಬೀಟ್ ಮಾಡೋರು ಯಾರು ಇಲ್ಲ, ನಾವ್ ಏನ್ ಮಾಡಕ್ ಸಾಧ್ಯ. ರ್ಯಾಪ್ಟರ್ ಅಂತ ತಂದಲ್ಲ, ಅದು ಹೈ ಸ್ಪೀಡ್ ಜಾಸ್ತಿ, ಸೇಮ್ ಆ ಒಂದು ಏನು ಸ್ಲೋ ಮೋಷನ್ ಸಿಗುತ್ತೆ ಅದೇ ಸ್ಲೋ ಮೋಷನ್ ಇದರಲ್ಲಿ ಕೊಟ್ಟ. ಓಕೆ. ಸೊ ಬಟ್ ಏನಂದ್ರೆ ಕಾಸ್ಟ್ ರೇಟು ಕಡಿಮೆ. ರೆಡ್ ಡೌನ್ ಮೇನ್ ಒಂದು ಮಾರ್ಕೆಟ್ ಇರೋದೇ ಲೋ ಪ್ರೈಸ್. ಅಡಿನ್ ತಗೊಳಕ್ ಹೋದ್ರೆ ತುಂಬಾ, ಈಗ ಅದು 1.5 ಕೋಟಿ ಅಂದ್ರೆ ಇದು ಅರ್ಧ 20 ಲಕ್ಷ ಸಿಗುತ್ತೆ. ಅದು 70 ಅಂದ್ರೆ ಇದು 30 ಲಕ್ಷ, ಈ ತರ ಆಲ್ಮೋಸ್ಟ್ ಹಾಫ್ ರೇಟ್. ಸೊ ರೆಂಟಲ್ ನಾವೀಗ 30,000, ಈಗ ಫ್ಯಾಂಟಮ್ ನಾವು 50,000 ಇದ್ರೆ ಇದು ನಾವು 25 ಕೊಡ್ತೀವಿ. ಸೊ ಹಿಂಗಾಗಿ ಜನ ಏನಂತಂದ್ರೆ ಅವ್ರಿಗೆ ಕಡಿಮೆನೂ ಆಗ್ಬೇಕು, ಎಲ್ಲರಿಗೂ ಕೊಡಕ್ಕಾಗಲ್ಲ ಸರ್ ದುಡ್ಡು. ಸೊ ಹಿಂಗಿದ್ದಾಗ ಎಷ್ಟೋ ಜನ ರ್ಯಾಪ್ಟರ್ ಕ್ಲಿಕ್ ಆಯ್ತು. ಸೊ ಬಟ್ ಏನೇ ಆಗ್ಲಿ ಫ್ಯಾಂಟಮೇ, ರ್ಯಾಪ್ಟರೇ ಏನು, ಬಟ್ ಅಷ್ಟು ರೀಚ್ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ 80% ಆದ್ರೂ ರೀಚ್ ಆಗುತ್ತೆ ಕ್ವಾಲಿಟಿ. ಸೊ ಹಿಂಗಾಗಿ ಇದಾಯ್ತು. ರ್ಯಾಪ್ಟರ್ ಆದ್ಮೇಲೆ ಆ್ಯರಿದಲ್ಲಿ LF ಅಂತ ಬಿಟ್ಟ ಸರ್, ಅದು ಫುಲ್ ಫ್ರೇಮ್ ಇದೆ ಕ್ಯಾಮ್ರಾ. ಸೊ ಹಿಂಗಾಗಿ ಜನಕ್ಕೆ ಏನಾಗ್ಬಿಡ್ತು ಅಂದ್ರೆ ಫುಲ್ ಫ್ರೇಮ್ ಯಾಕೆ, ಈಗ ಸಿನಿಮಾದವರು ಯೂಸ್ ಮಾಡ್ಬೇಕಂದ್ರೆ ಹಾಫ್ ಫ್ರೇಮೇ ಸಾಕು ನಡೆಯುತ್ತೆ, ಏನ್ ಮಾಡ್ಬೋದು. ಯಾವಾಗ ನೀವು ಬಿಸ್ನೆಸ್ ಅಂತ ಕೂತಾಗ OTT ಕೊಡೋಕೆ ಅಂತ ಹೋಗ್ತೀರಾ, ಥಿಯೇಟ್ರಿಕಲ್ಲಿ ನಿಮ್ಗೆ ಹಾಫ್ ಫ್ರೇಮ್ ಸಾಕು. ಈಗಲ್ಲ, ನೀವು ಎಷ್ಟೇ ವರ್ಷ ಹೋದ್ರು ಇನ್ನು ತುಂಬಾ ಟೈಮ್ ತಗೊಳುತ್ತೆ. ಬಟ್ ನಿಮ್ಗೆ OTT ಅಂತ ಏನಾದ್ರು ಬಿಸ್ನೆಸ್ ಮಾಡಕ್ ಹೋದಾಗ ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಫುಲ್ ಫ್ರೇಮ್. ಯಾಕಂದ್ರೆ ಅವರು ಟಿವಿ ಹಾಕ್ತಾರೆ, ಅವಾಗ ಟಿವಿಯಲ್ಲಿ ನೆಟ್ಫ್ಲಿಕ್ಸ್ ಅವ್ರು ನೋಡ್ಬೇಕಾದ್ರೆ ಫುಲ್ ಸ್ಕೋಪ್ ನೋಡಿದ್ರೆ ಅದೊಂಥರ ಅವ್ರ ಮಜಾ. ಆ ಟಿವಿಯಲ್ಲಿ ಫುಲ್ ಅದು ಸ್ಕೋಪ್ ಇರಬಾರ್ದು, ಫುಲ್ ನೋಡ್ತಾರೆ. ಸೊ OTT ಪ್ಲಾಟ್ಫಾರ್ಮ್ ಬಿಸ್ನೆಸ್ಸಿಗೆ ಅದು ವ್ಯಾಲ್ಯೂ ಬಂದಾಗ ಜನಕ್ಕೆ ಏನಂತಂದ್ರೆ, ಈಗ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕೋನಿಗೆ ಅವ್ನಿಗೆ OTTಯಲ್ಲೂ ಬಿಸ್ನೆಸ್ ಆಗ್ಬೇಕು, ಥಿಯೇಟ್ರಿಕಲ್ಲೂ ಆಗ್ಬೇಕು, ಎಲ್ಲಾನು ಆಗ್ಬೇಕು. ಸೊ ಫುಲ್ ಫ್ರೇಮ್ ಅಲ್ಲಿ ಶೂಟ್ ಮಾಡಿದ್ರೆ ನೀವು ಸ್ಕೋಪು ಮಾಡ್ಕೋಬಹುದು, ಫುಲ್ ಫ್ರೇಮು ಇಟ್ಕೋಬಹುದು. ಸೊ ಆಪ್ಷನ್ ಇರುತ್ತೆ, ಇದಕ್ಕೆ ಆಪ್ಷನ್ ಇರಲ್ಲ ಆ ಫ್ರೇಮ್. ಸೊ ಹಿಂಗಾಗಿ ಇತ್ತೀಚಿಗೆ ಬರುವೆಲ್ಲ ಫುಲ್ ಫ್ರೇಮ್ ಕ್ಯಾಮ್ರಾಸ್. ಈಗ ನಾನು ಅವ್ರಿಗೆ, ಈಗ ನಮ್ಮ ಪ್ರೊಡ್ಯೂಸರ್ಗಳಿಗೆ ಬರೋ ಪ್ರೊಡ್ಯೂಸರ್ಗೆ ಹೇಳೋದೇನಂದ್ರೆ, ಗೋ ಫಾರ್ ಫುಲ್ ಫ್ರೇಮ್ ಕ್ಯಾಮ್ರಾಸ್. ಏನೇ ಮಾಡಿ ನೀವು ಯಾವುದೇ ಕ್ಯಾಮ್ರಾ ತಗೊಳ್ಳಿ, ಗೋ ಫಾರ್ ಫುಲ್ ಫ್ರೇಮ್ ಕ್ಯಾಮ್ರಾಸ್, ಫುಲ್ ಫ್ರೇಮ್ ಲೆನ್ಸಸ್. ಈ ಲೆನ್ಸಸ್ ಅಲ್ಲೂ ಹಾಫ್ ಫ್ರೇಮ್, ಈಗ ಅಲ್ಟ್ರಾ ಪ್ರೈಮ್ ಅಂತ ಇತ್ತು, ಹಾಫ್ ಫ್ರೇಮ್ ಲೆನ್ಸ್. ಈಗ ಸುಪ್ರೀಂ ಪ್ರೈಮ್ ಅಂತ ಬಿಟ್ಟಿದ್ದಾರೆ. ಸೊ ಅವೆಲ್ಲ ಈಗ ಎಲ್ಲ ಬರೋವೆಲ್ಲ ಫುಲ್ ಫ್ರೇಮ್ ಲೆನ್ಸಸ್. CP3 ಆಗಿರ್ಬೋದು, ಸುಪ್ರೀಂ ಪ್ರೈಮ್. ಈಗ ಲೋ ಬಜೆಟ್ ಇದ್ದವರೆಲ್ಲ CP3 ಲೆನ್ಸ್ ಯೂಸ್ ಮಾಡ್ತಾರೆ. ಜೈಸ್ ಅದೇ ಕಂಪ್ನಿ, ಜೈಸ್ ಕಂಪ್ನಿ. ಹೌದು, CP3 ಕಾಲ್ ಜೈಸ್. ಸೊ ಏನಂದ್ರೆ CP3 ಇರೋ ಲೋ ಬಜೆಟ್. ಈಗ ನಾವು FX3 ಹಾಕೋದಿಲ್ಲ, CP3. ಹೌದು. ಯಾವಾಗ ನಾವು ಆರಿ ಎಲೆಕ್ಸ್ ಆಗಿ ಅದಕ್ಕಂತ ಬರ್ತೀವಿ, ಸುಪ್ರೀಂ ಅಂತ ಇದೆ, ಮತ್ತೆ ಸುಮಾರು ಅದು ಸುಮಾರು ಮಿಡ್ ರೇಂಜ್ ಗೆ ಒಂದು ನ್ಯಾನೋ ಪ್ರೈಮ್ ಅಂತಾನು ಇದೆ. ಪ್ರೈಮ್ ಅಂತ ಈಗ ಬಿಟ್ಟಿದ್ದಾರೆ. ಸೊ ಅವರು ಒಬ್ಬ ಮ್ಯಾನುಫ್ಯಾಕ್ಚರರ್ಸ್ ನೋಡ್ತಾರೆ ಸರ್, ಅದಕ್ಕೂ ಒಂದು ಇದು ಇರ್ತಾರೆ ಬಜೆಟ್, ಅವರು ಕೂಡ ಇರೋದು ಬಜೆಟ್. ಬಟ್ ನಾನ್ ಹೇಳೋದು ಬಜೆಟ್ ತಕ್ಕಂಗೆ ಮಾಡಿ. ಎಷ್ಟೋ ಜನ ಏನ್ ಮಾಡ್ತಾರೆ ಸರ್, ಒಂದ್ ಜೋಶಿಗೆ ಕಾಣ್ಲಿಕ್ಕೆ ನಮ್ಗೆ ಅಲೆಕ್ಸಾ ಕ್ಯಾಮ್ರಾ ಇದ್ರೆ ನಮ್ ದೊಡ್ಡ ಸಿನಿಮಾ ಅಪ್ಪ ಅಂತ ಹೇಳಿ ಆ ತೋರಿಕೆಗೆ ಸಿನಿಮಾ ಮಾಡ್ತಾರೆ. ತಪ್ಪು ಸರ್, ತಪ್ಪು. ಯಾವತ್ತು ಹೇಳ್ತೀನಿ, ಕಂಟೆಂಟ್ ಸ್ಟ್ರಾಂಗ್ ಇದ್ರೆ ಜನರು ಹೆಂಗಿದ್ರು ಬಂದ್ ನೋಡ್ತಾರೆ. ಆಮೇಲೆ ಎಷ್ಟೋ ಒಳ್ಳೆ ಮೇಕಿಂಗ್ ಸಿನಿಮಾನು ಗೆದ್ದಿಲ್ಲ, ಒಳ್ಳೆ ಕ್ಯಾಮ್ರಾ ವರ್ಕ್ ಇದ್ರು. ಯಾಕಂದ್ರೆ ಕಥೆನೇ ಇಂಪಾರ್ಟೆಂಟ್ ಆಗತ್ತೆ, ಬರೀ ಕ್ಯಾಮ್ರಾ ಅಷ್ಟೇ ಅಲ್ಲ. ನಾನೇನಂತೀನಿ, ಕ್ವಾಲಿಟಿ ಇರಬೇಕು. ನಾನು ಅಂದಲ್ಲ, ಈಗ FX3 ಇಂದ ಆರಿ ಎಲೆಕ್ಸಾ ವರ್ಗು ಅಷ್ಟು ಅದಾದ್ರೂ ಯೂಸ್ ಮಾಡ್ಬೇಕು. ಬೇಸಿಕ್ ಸಿನಿಮಾ ಅಂತ ಬಂದ ಅವೆಲ್ಲ ಸಿನಿಮ್ಯಾಟಿಕ್ ಪ್ರೂವ್ಡ್, ನೆಟ್ಫ್ಲಿಕ್ಸ್ ಪ್ರೂವ್ಡ್ ಅಂತ ಬರ್ದಿರ್ತಾರೆ ಅವ್ರಿಗೆ. ಸೊ ಹಿಂಗಾಗಿ ಪ್ರೂವ್ಡ್ ಕ್ಯಾಮ್ರಾಸ್ ಯೂಸ್ ಮಾಡಿ. ಏನೋ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ಯಾವ್ದೋ ಕ್ಯಾಮ್ರಾ ಬಳಸಿ ಇದ್ ಮಾಡಿ, ಆಮೇಲೆ ಕೊನೆಗೆ ಅದು ನಮ್ಮ ಇಂಡಸ್ಟ್ರಿ ಕೆಟ್ಟ ಹೆಸರು ಸರ್. ಹೌದು, ಕ್ವಾಲಿಟಿ ಯಾವ್ದು ಆಗಲ್ಲ. ಕನ್ನಡ ಇಂಡಸ್ಟ್ರಿಲಿ ಯಾಕೋ ಅಷ್ಟು ಇದು ಬರಲ್ಲ, ಕ್ವಾಲಿಟಿ. ಅದು ತಪ್ಪು. ಆಕ್ಚುಲಿ ಇವ್ರು ಮಾಡೋ ತಪ್ಪಿಗೆ ಕ್ವಾಲಿಟಿ ಸಿನಿಮಾ ಬರ್ದೇ ಇರೋದು ಇಂಡಸ್ಟ್ರಿ ಬೈತಾರೆ. ಹೌದು, ಅದು ತುಂಬಾ ತಪ್ಪು. ಅದಕ್ಕೆ ನಾನು ಅಂತೀನಿ, ಮಾಡ್ತೀರಾ ಸಿನಿಮಾ ಪ್ರೊಫೆಷನಲ್ ಆಗಿ ಮಾಡ್ಬೇಕು, ಇಲ್ಲ ಮಾಡ್ಬಾರ್ದು ಸರ್. ಎಷ್ಟೋ ಜನ ಬಂದು ರಾಂಗ್ ರೂಟ್ ಹೇಳಕ್ ಹೋಗ್ತಾರೆ. ನಾನು ಫಸ್ಟ್ ಎಲ್ಲರಿಗೂ ಹೇಳೋದೇ, ಕ್ಯಾಮ್ರಾ ವಿಷಯ ಅಂತ ಬಂದ್ರೆ ನಿಮ್ಗೆ ಒಂದು ನಿಮ್ಮ ಬಜೆಟ್ಗೆ ಕಂಫರ್ಟೇಬಲ್ ಆಗೋಂಗೆ ಅಷ್ಟೇ ಬಜೆಟ್ ಇಟ್ಕೊಂಡು ನೀಟಾಗಿ ಮಾಡಿ. ಯಾಕಂದ್ರೆ ಈಗೆಲ್ಲ ಲೈಟಿಂಗ್ಸ್ ಅಲ್ಲೂ ಚೇಂಜ್ ಆಗಿದೆ ಸರ್. ಎಲ್ಲ LEDs ಮುಂಚೆ ಇಲ್ಲ. ಅವು ಚೀಪ್, ಏನು ಬರೀ 1000-2000 ಅಲ್ಲೇ ಲೈಟ್ ಸಿಕ್ಬಿಡ್ತಾರ. ಮುಂಚೆ ಎಲ್ಲ ಬರೀ ಒಂದೊಂದು ಲೈಟಿಗೆ 3-4 ಸಾವಿರ ಕೊಡ್ಬೇಕಿತ್ತು ಪಾರ. ಈಗೆಲ್ಲ LED ಪಾರ್ ಎಲ್ಲ ಈಗ ಚಿಕ್ಕದು ಕಿನೋ ಅಂತೆಲ್ಲ ಬಂದಿದೆ, ಅದೆಲ್ಲ 500-1000 ರುಪೀಸ್ಗೆ. ಅಷ್ಟ್ರಲ್ಲಿ ಎಷ್ಟೋ ಸಿನಿಮಾ ಮುಗಿಸ್ತಾ ಇದಾರೆ. ಯಾಕಂದ್ರೆ ಸಿನಿಮಾ ರಿಕ್ವೈರ್ಮೆಂಟ್ ಅದು. ಆಮೇಲೆ ಸುಮ್ನೆ ತೋರ್ಕೆಗೆ ಇಷ್ಟು ಜನರೇಟರ್ ವ್ಯಾನ್ ತರಿಸಿ ಅದೆಲ್ಲ ಮಾಡೋ ಹೋಯ್ತು ಸರ್. ಕಾಲನೇ ಹೋಯ್ತು. ಈಗೆಲ್ಲ ಚಿಕ್ಕದ ಹಾಕೊಂಡ್ ಬರ್ತಾ ಕಾಂಪ್ಯಾಕ್ಟ್. ಅವಾಗ ನೋಡಿ, ಅವಾಗ ಇಷ್ಟು ದೊಡ್ಡ ಕ್ಯಾಮ್ರಾ ಐತೆ, ಯಾರಿದೆ
ಈಗ ಬರ್ತಾ ಬರ್ತಾ ಚಿಕ್ಕದ್ ಮಾಡಿದಾನೆ ಬಾಡಿ. ಹೌದು ಸೊ ನಾವು ಗಿಂಬಲ್ಗೆಲ್ಲ ಹಾಕೊಂಡು ಯೂಸ್ ಮಾಡ್ಬೋದು. ಹೌದು ಹೌದು ಹೌದು. ಸೊ ಹಿಂಗಿದ್ದಾಗ ನಮ್ಗೆ ಅವಾಗೆಲ್ಲ ಟ್ರಾಕ್ ಅಂಡ್ ಟ್ರಾಲಿ ಅವಾಗ ತಳ್ಳೋರು ಒಂದಿಷ್ಟು ಜನ ಇದ್ರು. ಈಗೆಲ್ಲ ಏನ್ ಮಾಡ್ತಾರೆ, ಗಿಂಬಲ್ ಯೂಸ್ ಮಾಡ್ತಾರೆ. ಗಿಂಬಲ್ ಯೂಸ್ ಮಾಡ್ತಾರೆ. ಈಗ ಟ್ರಾಕ್ ಅಂಡ್ ಟ್ರಾಲಿ ಸಿಸ್ಟಮೇ ಹೋಯ್ತು. ಮುಂಚೆ ಎಲ್ಲ ಕ್ರೇನ್ ಇತ್ತು, ಇದಿತ್ತು. ಈಗ ಡ್ರೋನ್ ಬಳಸ್ತಾರೆ, ಆಮೇಲೆ ಗಿಂಬಲ್ಸ್ ಬಳಸ್ತಾರೆ. ಸೊ ಹಿಂಗಾಗಿ ಟೆಕ್ನಾಲಜಿ ಚೇಂಜ್ ಆದಂಗೆ ಮೇಕಿಂಗ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಹೌದು ಹೌದು. ಬಟ್ ನಾವೇನಂದ್ರೆ ಇಕ್ವಿಪ್ಮೆಂಟ್ಗೆ ನಾವು ಕರೆಕ್ಟ್ ಆಗಿ ನಾವು ಲೆಕ್ಕ ಹಾಕೊಂಡೇ ಮಾಡ್ಬೇಕು ಸರ್. ಕೊನೆಯವರೆಗೂ ನಂಗೆ ನಿಭಾಯಿಸಕ್ ಆಗತ್ತಾ? ಎಷ್ಟೋ ಜನ ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ 1 ವಾರ ಚೆನ್ನಾಗಿ ಏರಿಯಾ ಲೆಕ್ಸದಲ್ಲೇ ಹೈ ಬಜೆಟ್ ಅನ್ಕೊಂಡು ಮಾಡ್ಬಿಡ್ತಾರೆ. ದುಡ್ಡು ಸಾಲದೆ ಕೊನೆಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಲೋ ಬಜೆಟ್ ಸೋಲಿ ಅದು ತಪ್ಪಾಗತ್ತೆ. ಏನಾಗುತ್ತೆ, ಕ್ವಾಲಿಟಿ ಹೊಡಿಯುತ್ತೆ. ಹೌದು. ಈಗ ಒಂದು ಫ್ರೇಮ್ ಇಂದ ಒಂದು ಫ್ರೇಮ್ ಜಂಪ್ ಆಗುತ್ತೆ ಕ್ವಾಲಿಟಿ. ನಾವು ಒಂದು ಕ್ಯಾಮ್ರಾ ಯೂಸ್ ಮಾಡ್ತೀರಾ, ಸ್ಟಾರ್ಟಿಂಗ್ ಅದೇ ಎಂಡ್ವರೆಗೂ ಒಂದೇ ಇರಬೇಕು. ಹೌದು. ಯಾವ್ದೇ ಮಾಡಿ ಬಿಗಿನಿಂಗ್ ಅಲ್ಲಿ ಡಿಸೈಡ್ ಮಾಡಿ ಏನು ನನ್ ಬಜೆಟ್ ಏನು, ಆ ಬಜೆಟ್ ತಕ್ಕಂಗೆ ಯೂಸ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ತುಂಬಾ ಒಳ್ಳೆ ಮಾಹಿತಿಗಳನ್ನ ಕೊಟ್ರಿ. ನಾನು ಹೇಳೋದೇನು ಅಂದ್ರೆ, ಈಗ ಬಜೆಟಿಂಗ್ ಮಾಡೋದು ಆ್ಯಕ್ಚುಲಿ ನಾವು ಸ್ಕ್ರಿಪ್ಟ್ ಇಟ್ಕೊಂಡಾಗಲೇ ಬಜೆಟಿಂಗ್ ಎಲ್ಲಾನು, ಲೈಕ್ ಫಾರ್ ದ ಪ್ರೊಡಕ್ಷನ್, ಫಾರ್ ದ ಪೋಸ್ಟ್ ಪ್ರೊಡಕ್ಷನ್. ಆಮೇಲೆ ಎಲ್ಲಿ ತಪ್ಪು ಮಾಡ್ತಾರೆ ಅಂದರೆ, ಪ್ರೊಡಕ್ಷನು ಪೋಸ್ಟ್ ಪ್ರೊಡಕ್ಷನ್ ಮುಗಿದು ಫಸ್ಟ್ ಕಾಪಿ ಕೈಗೆ ಬಂದುಬಿಟ್ರೆ ಸಿನಿಮಾ ಮುಗೀತು ಅನ್ಕೋತಾರೆ. ಆದರೆ ಅದನ್ನು ತೆರೆ ಮೇಲೆ ತೊಗೊಂಬಂದು ಡಿಸ್ಟ್ರಿಬ್ಯೂಟ್ ಮಾಡಿ ಸಿನಿಮಾ ಥಿಯೇಟ್ರಿಕಲ್ಸಲ್ಲಿ ಓಪನ್ ಮಾಡೋದಿದೆಯಲ್ಲ, ಅದು ತುಂಬ ಟಫ್ ಟಾಸ್ಕು. ಅಲ್ಲಿ ತನಕ ಯಾರೂ ಬಜೆಟಿಂಗ್ ಮಾಡಲ್ಲ. ಅದಕ್ಕೆ ನಾನು ಯಾವಾಗಲೂ ಏನು ಹೇಳೋದು ನಮ್ಮ ಪ್ರೇಕ್ಷಕರಿಗಾಗಲಿ, ಹೊಸದಾಗಿ ಚಿತ್ರರಂಗಕ್ಕೆ ಎಂಟ್ರಿ ಆಗೋರಿಗೆ ನಾನು ಹೇಳೋದೇನು ಅಂದರೆ, ಸ್ಕ್ರಿಪ್ಟ್ ವರ್ಕ್ ಮುಗಿದು ನಿಮ್ಮ ಕೈಯಲ್ಲಿ ಬಂದಾಗಲೇ ಶೆಡ್ಯೂಲಿಂಗ್ ಅಂತ ಯಾವಾಗ ಮಾಡ್ತೀರಾ ಆಗಲೇ ಯಾವ ಕ್ಯಾಮ್ರಾಗೆ ಹೋಗ್ತಾ ಇದ್ದೀರಾ, ಯಾವ ಲೆನ್ಸ್ಗೆ ಹೋಗ್ತಾ ಇದ್ದೀರಾ, ಯಾವ ಲೊಕೇಶನ್ಗೆ ಹೋಗ್ತಾ ಇದ್ದೀರಾ, ಅದಾದಮೇಲೆ ಶೂಟ್ ಹೆಂಗೆ ಮಾಡ್ತೀರಾ, ಪೋಸ್ಟ್ ಪ್ರೊಡಕ್ಷನಲ್ಲಿ ಏನೇನೆಲ್ಲ ಬರುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ರಿಲೀಸ್ಗೆ ಏನು ಬರುತ್ತೆ, ಇಷ್ಟು ಬಜೆಟಿಂಗ್ ಕೂತ್ಕೊಂಡು ಮಾಡಿ. ಯಾಕೆಂದರೆ ಕಳ್ಕೊಳ್ಳೋಕ್ಕೇನೂ ಇಲ್ಲ. ಕರೆಕ್ಟ್. ಆ ಟೈಮಲ್ಲಿ ಕಳ್ಕೊಳ್ಳೋಕ್ಕೇನೂ ಇಲ್ಲ. ಆ ಟೈಮಲ್ಲಿ ಕೂತ್ಕೊಂಡು ಬರೀ ಪೇಪರು ಪೆನ್ನು ಅಷ್ಟೇ ನಿಮ್ಗೆ ಯೂಸ್ ಆಗೋದು. ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ, ಟೀಮ್ ಜೊತೆ ಕೂತ್ಕೊಂಡು ಮಾಡಿ ಅಂತ. ಅದಕ್ಕೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟರೆ ನೀವು ಕ್ಯಾಮ್ರಾಸ್ನ ಫ್ರಮ್ FX3 ಇಂದ ಹಿಡಿದು ಆ್ಯರಿವರೆಗೂ ಯೂಸ್ ಮಾಡ್ಬೋದು. ಆದರೆ ನೀವು ಕೂತ್ಕೊಂಡು ಫಸ್ಟೇ ಡಿಸೈಡ್ ಮಾಡಿ ನಿಮ್ಮ ಸಿನಿಮಾ ಕಂಟೆಂಟ್ ಏನಿದೆ, ನಿಮಗೆ ಸಿನಿಮಾ ಯಾವುದು ಬೇಕು. ಆಮೇಲೆ ಇನ್ನೊಂದು ಏನು ಎಕ್ಸ್ಪ್ಲನೇಷನ್ ಕೊಟ್ರಿ ಅಂದರೆ, ಇಟ್ ಇಸ್ ಬಿಕಮಿಂಗ್ ವೆರಿ ಕಾಂಪ್ಯಾಕ್ಟ್ ಆಗ್ತಾ ಇದೆ. ಜೊತೆಗೆ ಏನಾಗಿದೆ ಅಂದರೆ, ಆ್ಯರಿ ಎಲ್ಲ ಅಷ್ಟು ದೊಡ್ಡ ಕ್ಯಾಮ್ರಾ ಇರೋದು ಇವತ್ತು ಇಷ್ಟು ಚಿಕ್ಕದು ಮಾಡಿ ಗಿಂಬಲ್ ಮೇಲೆ ಮೌಂಟ್ ಮಾಡ್ತಾ ಇದ್ದಾರೆ, ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಲೆನ್ಸು ಮತ್ತು ಬಾಡಿದು ವೆಯ್ಟ್ ಕೂಡ ಈ ನಡುವೆ ಹೇಳ್ತಾಯಿದ್ದಾರೆ. 2 kg ಬರ್ತಾ ಇದೆ, 5 kg ಬಾಡಿ, 2 kg ಒಳಗಡೆ ಲೆನ್ಸು, ಅರ್ಧ kg ಒಳಗಡೆ ಲೆನ್ಸು ಅಂತೆಲ್ಲ ಬರ್ತಾ ಇದೆ. ಅಂದರೆ ಟೆಕ್ನಾಲಜಿ ಈಸ್ ಟೇಕಿಂಗ್ ಇಟ್ಸ್ ಓನ್ ಕೋರ್ಸ್ ಆ್ಯಂಡ್ ಇಟ್ ಇಸ್ ಬ್ರಿಂಗಿಂಗ್ ಥಿಂಗ್ಸ್ ಟು ಕಂಪ್ಯಾಟಬಲ್ ವರ್ಲ್ಡಿಗೆ ಬಂದು ಕಾಂಪ್ಯಾಕ್ಟ್ ಆಗಿರೋಂಥ ಕೆಲಸಗಳು ನಡೀತಾ ಇದೆ. ಈಗ ಟೆಕ್ನಿಕಲ್ ಟರ್ಮಿನಾಲಜಿನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲರಿಗೂ ಪ್ರೇಕ್ಷಕರಿಗೆ ಅದು ಗೊತ್ತಾಗುತ್ತೆ. ಒಂದು ಮಿನಿಮಮ್ ಆಗಿ ನೀವು ಹೇಳ್ದಂಗೆ FX3 ಒಂದು ಸೆಟಪ್ ಬೇಕು ಅಂದರೆ ಒಂದು ದಿನಕ್ಕೆ 8,000ದಿಂದ 10,000ಕ್ಕೆ ನಮಗೆ ಆ ಸೆಟಪ್ ಸಿಗ್ಬೋದು ಅಂತ ಹೇಳಿ. ಅದು ಬಿಟ್ಟರೆ ಸ್ವಲ್ಪ ಅದ್ರ ನೆಕ್ಸ್ಟ್ ರೇಂಜ್ಗೆ ಹೋದರೆ 15,000 ರೂಪಾಯಿ. ರೆಡ್ ರ್ಯಾಪ್ಟರ್ಗೆ ಹೋದರೆ 15,000. ಅದರಲ್ಲಿ ಏನೆಲ್ಲ ಒಳಗೂಡುತ್ತೆ ಅಂತ. ಎಸ್ ಸರ್, ಇವಾಗ ಒಂದು ಹೇಳ್ತೀನಿ. ಈಗ ನಮಗೆ ಲೆನ್ಸ್ ಡಿಪೆಂಡ್ ಆಗುತ್ತೆ. ಈಗ ಬಾಡಿ ಕೆಲವೊಬ್ರು ಏನಂತಾರೆ, ಒಂದೊಂದು ಬಾಡಿಗೆ. ಈಗ ಇನ್ನೊಂದು ಸೋನಿ ವೆನಿಸ್ ಅಂತ ಹೌದು. ಸೊ ಏನಂತಂದ್ರೆ ಎಲ್ಲಾನು ಕಾಂಪಿಟೇಟರ್ಸ್ ಸರ್. ಎಲ್ಲ ಕ್ಯಾಮ್ರಾದಲ್ಲಿ ಒಂದೊಂದು ಸ್ಪೆಷಾಲಿಟಿ ಇದೆ. ನಾವು ಚೂಸ್ ಮಾಡಬೇಕು ಯಾವ ಕ್ವಾಲಿಟಿ ಯಾವ್ದು ಬೇಕಾಗಿದೆ, ಆಮೇಲೆ ನಮ್ಮ ಸಿನಿಮಾಗೆ ಯಾವ ಕ್ಯಾಮ್ರಾ ಸೂಟೇಬಲ್ ಅದನ್ನ ನೋಡ್ಕೊಂಡು ನಾವು ಇದು ಮಾಡ್ಬೇಕು. ಈಗ ಲೆನ್ಸಸ್ ನೋಡಿ, ಈಗ ಸೋನಿ ವೆನಿಸ್ ಕ್ಯಾಮ್ರಾಗೆ ಸುಪ್ರೀಂ ಪ್ರೈಮ್ ಲೆನ್ಸ್ ಅಂತ ಹಾಕ್ತಾರೆ. ಸೊ ನಮಗೆ ಇದಕ್ಕೆ ಅದು ಕಾಂಪ್ಯಾಕ್ಟೇಬಲ್ ಅಂದ್ರೆ ಫುಲ್ ಫ್ರೇಮ್ ಲೆನ್ಸ್ ಹಾಕಿದಾಗ ಸೂಟೇಬಲ್. ಆಮೇಲೆ ರ್ಯಾಪ್ಟರ್ ಕ್ಯಾಮ್ರಾ ಕೆಲವೊಂದು ಏನಂತಂದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ಲೋ ಲೈಟ್ಗೋಸ್ಕರ ಕೆಲವೊಬ್ರು ಮಾಸ್ಟರ್ ಪ್ರೈಮ್ ಅಂತ ಯೂಸ್ ಮಾಡ್ತಾರೆ. ಆಮೇಲೆ ಈಗೆಲ್ಲ ತುಂಬಾ 1.5 ಓಪನ್ ಲೆನ್ಸಸ್ ಸುಮಾರು ಬಂದಿದೆ. ನೀವು ಅಂದ್ರೆ ಸ್ಯಾಮ್ಯಂಗ್ ಅಂತ ಹೇಳಿ. ಸೊ ಆ ತರದ್ದು ಸುಮಾರು ಲೆನ್ಸಲ್ಲಿ ಕಂಪ್ನಿಗಳು ಸರ್ ಈ ಹೆವಿ ಕಾಂಪಿಟೇಷನ್ ಆಗ್ತಾ ಇದೆ. ಮುಂಚೆ ತರ ಇಲ್ಲ. ಅವಾಗೆಲ್ಲ ಹೇಳಿದ ವರ್ಷಕ್ಕೆ ಒಂದ್ಬಿಡೋರು, ಈಗಂತೂ 3 ತಿಂಗಳಿಗೆ ಒಂದ್ಸರಿ ಹೊಸದ್ ಬರ್ತಾ ಇದೆ. ಬೇರೆ ಬೇರೆ ಕಂಪ್ನಿನೂ ಬರ್ತಾ ಇದೆ. ಆ ಕಂಪ್ನಿ ಆ ಸಿನಿಮಾ ಲಿಸ್ಟಲ್ಲೇ ಇರಲಿಲ್ಲ. ಹೌದು, ಆ್ಯಕ್ಚುಲ್ ಆಗಿ ಇನ್ನೂ FX3 ಅನ್ನೋದು ಎಮರ್ಜ್ ಆಗ್ತಾ ಇದೆ ಸಿನಿಮಾ ಇಂಡಸ್ಟ್ರಿಲಿ ಅನ್ಬೇಕಾದ್ರೆ. FX6, FX9 ಆದ್ಮೇಲೆ ಆಗ್ಲೇ ವೆನ್ನಿಸ್ 1 ಇತ್ತು. ಇವಾಗ ವೆನ್ನಿಸ್ 2 ಬಂದು FX2 ಬಿಟ್ಟಿದ್ದಾರೆ, ಬುರಾನೋ ಅಂತ ಬಿಟ್ಟಿದ್ದಾರೆ. ಸೊ ಎಷ್ಟು ವಿತಿನ್ ಸ್ಪ್ಯಾನ್ ಆಫ್ ವೆರಿ ಲೆಸ್ ಡ್ಯೂರೇಷನ್, ವಿತಿನ್ ಎ ಇಯರ್ ಇಷ್ಟು ಥರ ಟೆಕ್ನಾಲಜಿ ಗ್ರೋ ಆಗುತ್ತೆ. ಅಷ್ಟು ಕ್ಯಾಮ್ರಾಸ್ ಬಿಡ್ತಾ ಇದ್ದಾರೆ ಅಂದರೆ ಆಪ್ಷನ್ಸು ಜನಕ್ಕೆ ತುಂಬಾ ಇದೆ ಅನ್ನೋದು ಅದು